ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಭಾರತದ ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವದ ಆದೇಶವೊಂದನ್ನು ಹೊರಡಿಸಿದೆ. ಕಳೆದ 1 ತಿಂಗಳಿಂದ ಸುಪ್ರೀಂ ಕೋರ್ಟ್ ಬಿಹಾರ ಚುನಾವಣಾ ಆಯೋಗದ ಮತದಾರರ ಪಟ್ಟಿಯ ಕುರಿತು ಬಹಳ ದೊಡ್ಡ ವಿಚಾರಣೆಯನ್ನು ನಡೆಸ್ತಾ ಇತ್ತು. ಪ್ರತಿದಿನ ವಾದ ವಿವಾದಗಳು ನಡೀತಾ ಇದ್ವು. ಮತದಾರರ ಪಟ್ಟಿನಲ್ಲಿ ಬಹಳ ದೊಡ್ಡ ಗೋಲ್ಮಾಲ್ ಆಗಿದೆ ಅಂತ ರಾಜಕೀಯ ಪಕ್ಷಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ವು. ಅದಕ್ಕೆ ಒಂದು ಫುಲ್ ಸ್ಟಾಪ್ ಇವತ್ತು ಸಿಕ್ಕಿದ ಹಾಗಾಗಿದೆ. ಸುಪ್ರೀಂ ಕೋರ್ಟ್ನ ಆದೇಶ, ಮಧ್ಯಂತರ ಆದೇಶ ಇವತ್ತು ಹೊರಬಿದ್ದಿದೆ. ಸ್ಪಷ್ಟವಾದ ಮಾತುಗಳಲ್ಲಿ ಸುಪ್ರೀಂ ಕೋರ್ಟ್ 5 ಅಂಶಗಳನ್ನು ಚುನಾವಣಾ ಆಯೋಗಕ್ಕೆ ಹೇಳಿದೆ. ಮೊದಲನೇದಾಗಿ, ಬಿಹಾರದಲ್ಲಿ 65 ಲಕ್ಷ ಮತದಾರರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ. ಆಗಸ್ಟ್ 1ರಂದು ಬಿಹಾರದಲ್ಲಿ ಚುನಾವಣಾ ಆಯೋಗವು ಪರಿಷ್ಕೃತ ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಿತ್ತು. ಆ ಪಟ್ಟಿನಲ್ಲಿ 65 ಲಕ್ಷ ಜನರ ಹೆಸರುಗಳನ್ನು ಕಿತ್ತು ಹಾಕಲಾಗಿತ್ತು. ಅದರಲ್ಲಿ 22 ಲಕ್ಷ ಜನ ಸತ್ತು ಹೋಗಿದ್ದಾರೆ ಅಂತ ಹೇಳಲಾಗಿತ್ತು. ಉಳಿದವರದ್ದು ಅಡ್ರೆಸ್ ಸರಿ ಇಲ್ಲ, ಯಾರು ಊರಲ್ಲಿಲ್ಲ ಮುಂತಾದಂತಹ ಸಬೂಬುಗಳನ್ನು ನಮೂದಿಸಲಾಗಿತ್ತು. ಈಗ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ಆ 65 ಲಕ್ಷ ಜನರ ಹೆಸರನ್ನು ಪ್ರಕಟಿಸಿ. ಮತದಾರ ಪಟ್ಟಿಯಲ್ಲಿ ನೀವು ಯಾವ 65 ಲಕ್ಷ ಜನರ ಹೆಸರುಗಳನ್ನು ಕಿತ್ತು ಹಾಕಿದ್ದೀರಿ, ಆ ಪಟ್ಟಿಯನ್ನು ಪ್ರಕಟಿಸಿ. ಮಾತ್ರವಲ್ಲ, ಅವರ ಹೆಸರುಗಳನ್ನು ಕಿತ್ತು ಹಾಕಿರೋದಕ್ಕೆ ಕಾರಣಗಳನ್ನು ನಮೂದಿಸಿ. ಅವರು ಸತ್ತು ಹೋಗಿದ್ದಾರಾ, ಅವರ ಎಂಟ್ರಿ ತಪ್ಪಾಗಿದೆಯಾ, ಅವರ ಅಡ್ರೆಸ್ ಸರಿ ಇಲ್ವಾ, ಅವರು ಮತದಾರರೇ ಅಲ್ವಾ, ಅವರು ವಲಸೆ ಹೋಗಿದ್ದಾರಾ, ಈ ಯಾವುದೇ ಕಾರಣ ಇರಲಿ ಅದನ್ನು ನೀವು ನಮೂದಿಸಿ ಅಂತ ಈಗ ಈ ಆದೇಶದಲ್ಲಿ ಹೇಳಲಾಗಿದೆ. 2ನೇ ಪಾಯಿಂಟ್, ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಈಗ ನಿರ್ದೇಶನ ನೀಡಿರುವಂತಹದ್ದು ಏನು ಅಂತ ಹೇಳಿದ್ರೆ, ಇದುವರೆಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಈ ಸಲ ಅವರು ಏನು ಪಟ್ಟಿ ಪ್ರಕಟಿಸಿದ್ದಾರೆ ಅದರಲ್ಲಿ ಸ್ಕ್ಯಾನರ್ಡ್ ಕಾಪಿ ನಿಮಗೆ ವೆಬ್ಸೈಟ್ ನಲ್ಲಿ ಕಾಣಿಸ್ತಾ ಇತ್ತು. ಅದು ಆಗೋದಿಲ್ಲ. ನೀವು ಡಿಲೀಟ್ ಆದಂತಹ ಮತದಾರರ ಹೆಸರುಗಳ ಪಟ್ಟಿಯನ್ನ ಒಬ್ಬ ಮತದಾರ ತನ್ನ ವೋಟಿಂಗ್ ಕಾರ್ಡ್ ಇದೆಯಲ್ಲ, ಎಪಿಕ್ ಕಾರ್ಡ್ ಅಂತೀವಲ್ಲ, ಅದರಲ್ಲಿರುವಂತಹ ಅವನ ನಂಬರ್ ಅನ್ನು ನಮೂದಿಸಿದ್ರೆ ಅವನಿಗೆ ವೆಬ್ಸೈಟ್ ನಲ್ಲಿ ಅದು ಕಾಣಿಸಬೇಕು. ಅವನ ನಂಬರ್ ಅನ್ನು ನಮೂದಿಸಿದ ತಕ್ಷಣ ಅವನ ಪಟ್ಟಿನಲ್ಲಿ ಅವನ ಹೆಸರನ್ನು ಅವನು ಹೊಡೆದ್ರೆ ಆ ಹೆಸರು ಬರಬೇಕು ಮತ್ತು ಅದರಲ್ಲಿ ಅವನು ವೋಟರ್ ಪಟ್ಟಿನಲ್ಲಿ ಇದ್ದಾನಾ ಇಲ್ವಾ, ಕಿತ್ತು ಹಾಕಲಾಗಿದೆಯಾ, ಕಿತ್ತು ಹಾಕಿದರೆ ಕಾರಣ ಏನು, ಇದಿಷ್ಟು ಅವನಿಗೆ ಸ್ಪಷ್ಟವಾಗಿ ಕಾಣಿಸಬೇಕು. ಇದು ಸುಪ್ರೀಂ ಕೋರ್ಟ್ನ ಮಧ್ಯಂತರ ಆದೇಶದಲ್ಲಿರುವಂತಹ 2ನೇ ಪಾಯಿಂಟ್. 3ನೇ ಪಾಯಿಂಟ್, ಸುಪ್ರೀಂ ಕೋರ್ಟ್ ಹೇಳಿರೋದು, ಪ್ರತಿಯೊಂದು ಪಂಚಾಯತ್ನಲ್ಲಿ, ಗ್ರಾಮ ಪಂಚಾಯತ್ನಲ್ಲಿ, ಪ್ರತಿಯೊಂದು ಮತದಾರ ಚುನಾವಣಾ ಅಧಿಕಾರಿಯ ಕಚೇರಿನಲ್ಲಿ, ತಾಲೂಕು ಆಫೀಸ್ನಲ್ಲಿ, BDO ಆಫೀಸ್ನಲ್ಲಿ ಈ ಪಟ್ಟಿಯನ್ನು ನೀವು ಅಲ್ಲಿ ನೋಟಿಸ್ ಬೋರ್ಡ್ನಲ್ಲಿ ಪ್ರಕಟಿಸಬೇಕು. ಆಯಾ ಪಂಚಾಯತಿಯ ಆಯಾ ವಾರ್ಡ್ನ ಯಾರು ಮತದಾರರಿದ್ದಾರೆ ಅವರು ಬಂದು ನೋಡಿದರೆ ಅವರಿಗೆ ಗೊತ್ತಾಗಬೇಕು ಪಟ್ಟಿನಲ್ಲಿ ಅವರ ಹೆಸರು ಇದೆಯಾ ಇಲ್ವಾ, ಕಿತ್ತು ಹಾಕಿದ್ದಾರೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕಾಗಿ ಕಿತ್ತು ಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ ತನ್ನ ಮಧ್ಯಂತರ ಆದೇಶದಲ್ಲಿ ಇನ್ನೂ ಒಂದು ಪಾಯಿಂಟ್ ಅನ್ನು ಹೇಳಿದೆ. ಈ ವಿಷಯಕ್ಕೆ ಸಂಬಂಧಿಸಿ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ, ವೆಬ್ಸೈಟ್ಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ, ಇಂಗ್ಲಿಷ್ ಮತ್ತು ಪ್ರಾದೇಶಿಕ ಭಾಷೆಯ ಎಲ್ಲ ಪತ್ರಿಕೆಗಳಲ್ಲಿ ಜಾಹೀರಾತುಗಳನ್ನು ಕೊಡಿ. ಹೇಗೆ ಈ ಹಿಂದೆ ನೀವು ಬಂದು ಮತದಾರರ ಪಟ್ಟಿಗೆ ಹೆಸರನ್ನು ಸೇರಿಸಿ ಅಂತ ಜಾಹೀರಾತುಗಳನ್ನು ಕೊಟ್ಟಿದ್ದೀರಾ, ಅದೇ ರೀತಿ ಈಗ ಜಾಹೀರಾತುಗಳನ್ನು ಕೊಡಬೇಕು. ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡಬೇಕು. ಮತದಾರ ಪಟ್ಟಿಯಿಂದ ಯಾರು ಜೀವಂತ ಮತದಾರ ಇದ್ದಾನೆ ಒಬ್ಬರ ಹೆಸರು ಕೂಡ ಡಿಲೀಟ್ ಆಗಬಾರದು. ಇನ್ನೊಂದು ಬಹಳ ಮುಖ್ಯವಾದಂತಹ ವಿಷಯವನ್ನ ಸುಪ್ರೀಂ ಕೋರ್ಟಿನ ಮಧ್ಯಂತರ ಆದೇಶ ಸೂಚಿಸಿರೋದು ಏನು ಅಂತ ಹೇಳಿದ್ರೆ, ಮತದಾರರ ID ಕಾರ್ಡ್, ಅವರ ಬಳಿಯಲ್ಲಿರುವಂತಹ ಆಧಾರ್ ಕಾರ್ಡ್ ಅವರ ID ಕಾರ್ಡ್ ಆಗುತ್ತೆ. ಈ ID ಕಾರ್ಡ್ನಲ್ಲಿ ಅವರ ಐಡೆಂಟಿಟಿ ಮತ್ತು ಅವರ ವಿಳಾಸ ಎರಡೂ ಕೂಡ ಕನ್ಫರ್ಮ್ ಆಗುತ್ತೆ. ಯಾರು ಮತದಾರರ ಪಟ್ಟಿಯಲ್ಲಿ ಈ 65 ಲಕ್ಷ ಜನ ಏನು ಹೆಸರು ಬಿಟ್ಟು ಹೋಗಿದ್ದಾರೆ ಅವರು ತಮ್ಮ ಆಧಾರ್ ಕಾರ್ಡನ್ನು ತಂದು ಆ ಪಂಚಾಯತ್ ಆಫೀಸರ್ ಬಳಿಯಲ್ಲಿ ಅಥವಾ ಮತದಾರ ಆಫೀಸ್ ಬಳಿಯಲ್ಲಿ, ಇಲೆಕ್ಷನ್ ಕಮಿಷನ್ ಆಫೀಸ್ನಲ್ಲಿ ತೋರಿಸಿದರೆ ಅದನ್ನು ನೀವು ಸ್ವೀಕರಿಸಬೇಕು ಮತ್ತು ಆ ಆಧಾರ್ ಕಾರ್ಡ್ನ ಆಧಾರದ ಮೇಲೆಯೇ ಅವರ ಹೆಸರನ್ನು ಸೇರಿಸೋದಕ್ಕೆ ನೀವು ಅವಕಾಶ ಮಾಡಿಕೊಡಬೇಕು. ಸ್ನೇಹಿತರೆ, ಜಸ್ಟಿಸ್ ಜೋಯ್ ಮಲ್ಯ ಬಾಗ್ಚಿ ಮತ್ತು ಜಸ್ಟಿಸ್ ಸೂರ್ಯಕಾಂತ್ ಅವರ ವಿಭಾಗೀಯ ಪೀಠ ಈ ಮಹತ್ವದ ಮಧ್ಯಂತರ ಆದೇಶವನ್ನು ಹೊರಡಿಸಿದೆ. ಈ ಆದೇಶದ ಪ್ರಕಾರ ಆಗಸ್ಟ್ 19ನೇ ತಾರೀಕಿನ ಒಳಗಡೆ ಬಿಹಾರದ ಚುನಾವಣಾ ಆಯೋಗ ಈ ಪಟ್ಟಿಯನ್ನು ಪ್ರಕಟಿಸಬೇಕು ವೆಬ್ಸೈಟ್ನಲ್ಲಿ ಮತ್ತು ಆಯಾ ಮತದಾರರು ಎಲ್ಲಿ ಪಂಚಾಯತ್ ಬೋರ್ಡ್ನಲ್ಲಿ ಅಥವಾ ಚುನಾವಣಾ ಅಧಿಕಾರಿಯ ಆಫೀಸ್ನಲ್ಲಿ ಹೋಗಿ ನೋಡ್ತಾರೆ ಅಲ್ಲಿ ಇದನ್ನು ಪ್ರಕಟಿಸಬೇಕು. ನ್ಯಾಯಾಧೀಶರು ಬಹಳ ಸ್ಪಷ್ಟವಾಗಿ ಚುನಾವಣಾ ಆಯೋಗಕ್ಕೆ ಹೇಳಿದ್ದಾರೆ, ಆಗಸ್ಟ್ 22ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಮತ್ತೆ ಕೋರ್ಟಿಗೆ ಬನ್ನಿ, ನಿಮ್ಮ ದಾಖಲೆಗಳೇನಿದೆ ಅದನ್ನು ತಗೊಂಬನ್ನಿ.
ಒಂದು ಸಲ ನೀವೀಗ ಪಟ್ಟಿ ಪ್ರಕಟಿಸಿದ್ದೀರಿ, 65 ಲಕ್ಷ ಜನರ ಹೆಸರುಗಳನ್ನು ಕಿತ್ತಾಕಿದ್ದೀರಿ. ಅದರಲ್ಲಿ ಮತ್ತೆ ಎಷ್ಟು ಮಂದಿಯ ಹೆಸರನ್ನು ಈಗ ಸೇರಿಸ್ತಾ ಇದ್ದೀರಿ, ನಿಮ್ಮ ಪ್ರೊಸೆಸ್ ನಡೀತಾ ಇದೆಯಲ್ಲ, ಅದರಲ್ಲಿ ಎಷ್ಟು ಮಂದಿಯ ಹೆಸರುಗಳನ್ನು ಸೇರಿಸಿದ್ದೀರಿ ಮತ್ತು ಇನ್ನೂ ಎಷ್ಟು ಮಂದಿಯ ಹೆಸರುಗಳು ಬಿಟ್ಟು ಹೋಗಿದೆ, ಅದೆಲ್ಲ ವಿವರಗಳನ್ನು ನಮ್ಮ ಮುಂದೆ ಮಂಡಿಸಿ ಅಂತ ಬಹಳ ಸ್ಪಷ್ಟವಾಗಿ ನ್ಯಾಯಾಧೀಶರು ಹೇಳಿದ್ದಾರೆ. ಕಳೆದ 2 ತಿಂಗಳಿಂದ ಬಹಳ ದೊಡ್ಡ ಹೋರಾಟ ರಾಜ್ಯದಲ್ಲಿ ದೇಶದಲ್ಲಿ ನಡೀತಾ ಇದೆ. ರಾಹುಲ್ ಗಾಂಧಿ ಅವರು ನವದೆಹಲಿಯಲ್ಲಿ ಬಹಳ ದೊಡ್ಡ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಮಾಡಿದರು. ಕರ್ನಾಟಕದ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಮಹದೇವಪುರದಲ್ಲಿ ನಡೆದಿರುವಂತಹ ಅಪರಾಧಗಳನ್ನು ಅಕ್ರಮಗಳನ್ನು ಅವರು ಬಿಚ್ಚಿಟ್ಟಿದ್ದಾರೆ. ಸುಮಾರು 1,06,000 ಮತದಾರರನ್ನು ಎಡಿಷನಲ್ ಆಗಿ ಹೇಗೆ ವಂಚನೆ ಮಾಡಿ ನಕಲಿ ಮತದಾರರನ್ನು ಸೇರಿಸಿದ್ದಾರೆ ಅನ್ನೋದನ್ನು ದೇಶದ ಮುಂದೆ ಇಟ್ಟಿದ್ದಾರೆ. ಈಗ ಅದು ಕೂಡ ಬಹಳ ಮಹತ್ವ ಪಡೆದುಕೊಳ್ತಾ ಇದೆ. ಬಿಹಾರದ್ದು ಮಾತ್ರವಲ್ಲ, ಇಡೀ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಇನ್ನೀಗ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನು ಏನು ಚುನಾವಣಾ ಆಯೋಗ ಮಾಡಲಿಕ್ಕೆ ಹೊರಟಿದೆ, ಅದರ ಮೇಲೆ ಸುಪ್ರೀಂ ಕೋರ್ಟೇ ಒಂದು ಕಣ್ಣಿಡುತ್ತದೆ ಅನ್ನೋದು ಈಗ ಸ್ಪಷ್ಟವಾಗಿದೆ. ಬಿಹಾರದ ಮಟ್ಟಿಗಂತೂ ಇದು ಬಹಳ ದೊಡ್ಡ ಟರ್ನಿಂಗ್ ಪಾಯಿಂಟ್. ಅಲ್ಲಿ RJD ಪಕ್ಷದ ತೇಜಸ್ವಿ ಯಾದವ್ ಮತ್ತು ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರು ಸೇರಿ ಬಹಳ ದೊಡ್ಡ ಹೋರಾಟವನ್ನು ಈಗಾಗಲೇ ಆರಂಭಿಸಿದ್ದಾರೆ. ಅಲ್ಲಿ ಈ ಪಟ್ಟಿಯಿಂದ ಸತ್ತೋಗಿದ್ದಾರೆ ಅಥವಾ ಕಣ್ಮರೆಯಾಗಿದ್ದಾರೆ ಅಥವಾ ಡಬಲ್ ಎಂಟ್ರಿ ಆಗಿದೆ ಅಥವಾ ವಲಸೆ ಹೋಗಿದ್ದಾರೆ ಎನ್ನುವ ಕಾರಣಗಳನ್ನು ನೀಡಿ ಏನು 65 ಲಕ್ಷ ಮಂದಿಯ ಹೆಸರನ್ನು ಕಿತ್ತು ಹಾಕಿದ್ದಾರೆ. ಅವರಲ್ಲಿ ಹೆಚ್ಚಿನವರು ಅತ್ಯಂತ ಹಿಂದುಳಿದ ವರ್ಗದವರು, ಬಡವರು ಮತ್ತು ಗ್ರಾಮೀಣ ಪ್ರದೇಶದಲ್ಲಿರೋದು ಅನ್ನೋದು ಬಹಳ ಖಚಿತವಾಗಿದೆ. ಮತ್ತು ಈ ಎಲ್ಲ ಹೆಚ್ಚಿನ ಮತದಾರರು ಕೂಡ RJDಯ ಮತದಾರರು ಮತ್ತು ಕಾಂಗ್ರೆಸ್ಸಿನ ಮತದಾರರು, ಪ್ರತಿಪಕ್ಷಗಳ ಮತದಾರರು ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಈ ಹೋರಾಟದಲ್ಲಿ ಹೊರಗೆ ಕಂಡು ಬರ್ತಾ ಇತ್ತು. ಅದೀಗ ಬಿಹಾರದ ಚುನಾವಣೆಯಲ್ಲಿ ಬಹಳ ದೊಡ್ಡ ತಿರುವನ್ನು ನೀಡುವಂತಹ ತೀರ್ಪು ಇವತ್ತು ನಮ್ಮ ಮುಂದೆ ಬಂದಿದೆ. ಇದರ ಪರಿಣಾಮ ಬಹಳ ದೊಡ್ಡ ಮಟ್ಟದಲ್ಲಿ ದೂರಗಾಮಿಯಾಗಿ ಕೂಡ ಆಗಬಹುದು. ಸ್ನೇಹಿತರೆ, ಚುನಾವಣಾ ಆಯೋಗ ಏನು SIR ಬಿಹಾರದಲ್ಲಿ ನಡೆಸಿದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಈ ಪೂರ್ತಿ ರಿವಿಷನ್ ಈ ಸಲದ ಚುನಾವಣೆಗೆ ಅಪ್ಲೈ ಆಗಲಿಕ್ಕಿಲ್ಲ ಅನ್ನುವಂತಹ ಒಂದು ಸೂಚನೆಗಳು ಕೂಡ ಗೋಚರಿಸ್ತಾ ಇದೆ. ಸೆಪ್ಟೆಂಬರ್ ನವೆಂಬರ್ನಲ್ಲಿ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಬೇಕಾಗಿದೆ. ಆ ಚುನಾವಣೆಯ ಸಲುವಾಗಿ ತುರ್ತಾಗಿ ಈ ಪಟ್ಟಿಯನ್ನು ಚುನಾವಣಾ ಆಯೋಗ ಮಾಡ್ತಾ ಇತ್ತು. ಈಗ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಮಧ್ಯಂತರ ಆದೇಶದಲ್ಲಿರುವಂತಹ ಷರತ್ತುಗಳನ್ನು ನಾವು ಗಮನಿಸಿದರೆ, ಸೂಚನೆಗಳನ್ನು ಗಮನಿಸಿದರೆ, ಇನ್ನುಳಿದ 1 ತಿಂಗಳಲ್ಲಿ ಚುನಾವಣಾ ಆಯೋಗಕ್ಕೆ ಮತ್ತೆ ಇದನ್ನೆಲ್ಲ ಸರಿಪಡಿಸಲಿಕ್ಕೆ ಆಗ್ಲಿಕ್ಕಿಲ್ಲ. ಹಾಗಾಗಿ ಇಡೀ SIR ಪ್ರಕ್ರಿಯೆಯೇ ಬಿದ್ದು ಹೋಗಬಹುದು ಅಥವಾ ಮುಂದಕ್ಕೆ ಹೋಗಲಬಹುದು. ಈ ಚುನಾವಣೆಗೆ ಸಾಧ್ಯ ಆಗೋದಿಲ್ಲ, ಮುಂದಿನ ಚುನಾವಣೆಗೆ ಇದನ್ನು ಅಪ್ಲೈ ಮಾಡಿ ಅಂತ ತನ್ನ ಅಂತಿಮ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಹೇಳುವ ಸಾಧ್ಯತೆಯೂ ಇದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ಬರ್ತೇನೆ. ತ್ರಿವರ್ಣ ನ್ಯೂಸ್ನ ಕಾರ್ಯಕ್ರಮಗಳನ್ನು ನೋಡ್ತಾ ಇರಿ. ನಮಸ್ಕಾರ.